2018 ಅಂತಿಮ ಹಂತಕ್ಕೆ ಬಂದಿದೆ. ಕೆಲವು ತಂಡಗಳಿಗೆ ಮಾಡು ಇಲ್ಲವೇ ಮಡಿ ಪಂದ್ಯ ಆಗಿದೆ. ಗೆದ್ರಷ್ಟೇ ಪ್ಲೇ ಆಫ್ಗೆ ಎಂಟ್ರಿ. ಆದರೆ IPL ನಲ್ಲಿ ಸೆಂಚುರಿ ಬಾರಿಸಬೇಕು ಅನ್ನೋದು ಅದೆಷ್ಟೋ ಪ್ಲೇಯರ್ಸ್ ಕನಸು. ಅದಕ್ಕಾಗಿ ಆಟಗಾರರ ಪರಿಶ್ರಮ ಒಂದೆರಡಲ್ಲ. ಆದರೆ ಏನು ಮಾಡೋದು, ಪರಿಶ್ರಮದ ಎಷ್ಟೇ ಹಾಕಿದ್ರೂ ಕೂಡ ಕೆಲವೊಂದ್ಸಲ ಲಕ್ ಕೈ ಕೊಡುತ್ತೆ. ಇದೀಗ ಈ ವರ್ಷದ ಟೂರ್ನಿಯಲ್ಲಿ KL ರಾಹುಲ್, ಗಿಲ್ ಸೇರಿ ಕೆಲ ಆಟಗಾರರ ಪರಿಸ್ಥಿತಿ ಕೂಡ ಇದೇ ಆಗಿದೆ. ಇನ್ನೇನು ಶತಕ ಬಾರಿಸಿ ಸಂಭ್ರಮಿಸಬೇಕು ಅನ್ನುವಷ್ಟರಲ್ಲಿ ಔಟ್ ಆಗಿ ಪೆವಿಲಿಯನ್ ಸೇರಿದ್ದಾರೆ. ಹಾಗಾದ್ರೆ ಈ ಬಾರಿ ಯಾರಿಗೆಲ್ಲ ಲಕ್ ಕೈ ಕೊಡ್ತು, ಯಾವ್ಯಾವ ಪ್ಲೇಯರ್ಸ್ಗೆ ಶತಕ ಜಸ್ಟ್ ಮಿಸ್ ಆಯಿತು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ನಲ್ಲಿ ಆಡಬೇಕು ಅನ್ನೋದು ಅದೆಷ್ಟೋ ಯುವಕರ ಕನಸು ಆಗಿದ್ರೆ, ಇದೇ IPL ನಲ್ಲಿ ಶತಕ ಬಾರಿಸಿ ಮಿಂಚಬೇಕು, ತಾನು ಒಬ್ಬ ಬೆಸ್ಟ್ ಪ್ಲೇಯರ್ ಅನ್ನೋದನ್ನ ಇಡೀ ಜಗತ್ತಿನ ಮುಂದೆ ತೋರಿಸಬೇಕು ಅನ್ನೋದು ಕ್ರಿಕೆಟರ್ಸ್ ಆಸೆ ಆಗಿರುತ್ತೆ. ಇದಕ್ಕಾಗಿ ಪ್ಲೇಯರ್ಸ್ ಹಾಕಿರೋ ಶ್ರಮ ಒಂದೆರಡಲ್ಲ. ಆದ್ರೆ ಏನ್ ಮಾಡೋದು, ಪರಿಶ್ರಮದ ಜೊತೆ ಲಕ್ಕಿದ್ರೇನೆ ಇದೆಲ್ಲ ಸಾಧ್ಯ ಆಗೋದು. ಈ ಬಾರಿಯ IPL ನಲ್ಲಿ ಕೆಲ ಪ್ಲೇಯರ್ಸ್ಗೆ ಶತಕ ಆಸೆ ತೋರಿಸಿ ಲಕ್ ಕೈ ಕೊಟ್ಟಿದೆ. ಇನ್ನೇನು ಸೆಂಚುರಿ ಬಾರಿಸಬೇಕು ಅನ್ನುವಷ್ಟರಲ್ಲಿ ಔಟ್ ಅಂತ ಅಂಪೈರ್ ಅನೌನ್ಸ್ ಮಾಡಿದ್ದೂ ಇದೆ. ಇದೀಗ ಈ ಪ್ಲೇಯರ್ಸ್ಗೆ 90ರ ಕಂಟಕ ಕಾಡಿದೆ. ಅತಿ ಹೆಚ್ಚು ಆಟಗಾರರು 90 ರನ್ಗೆ ಔಟ್ ಆಗೋ ಮೂಲಕ ಶತಕ ತಪ್ಪಿಸಿಕೊಂಡಿದ್ದಾರೆ. ಕೇವಲ ಔಟ್ ಆಗಿದ್ದು ಮಾತ್ರವಲ್ಲ, ಕೆಲವು ಆಟಗಾರರು ನಾಟ್ ಔಟ್ ಆಗಿದ್ರೂ ಶತಕ ಪೂರ್ತಿಗೊಳಿಸಲು ಸಾಧ್ಯವಾಗಿಲ್ಲ. ಅದರಲ್ಲೂ ವಿಶೇಷವಾಗಿ 8 ಆಟಗಾರರು ಈ ಬಾರಿ 90 ರನ್ಗೆ ಔಟ್ ಆಗಿ ಶತಕ ಮಿಸ್ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ಯಾವೆಲ್ಲ ಆಟಗಾರರು ಶತಕ ಮಿಸ್ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತೀನಿ. ಈ ಬಾರಿಯ IPL ನಲ್ಲಿ 3 ಆಟಗಾರರಿಗೆ ಕಾಡಿದ ಸಂಖ್ಯೆ 97. ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು. ಶ್ರೇಯಸ್ ಅಯ್ಯರ್ ಆ ಪಂದ್ಯದಲ್ಲಿ 97 ರನ್ ಗಳಿಸೋ ಮೂಲಕ ಔಟ್ ಆಗದೆ ನಾಟ್ ಔಟ್ ಆಗಿ ಉಳಿದುಕೊಂಡ್ರು. ಆ ಮೂಲಕ ಅವರು 3 ರನ್ ಅಂತರದಲ್ಲಿ ಶತಕ ಮಿಸ್ ಮಾಡಿಕೊಂಡ್ರು. ಇವರ ಜೊತೆ ಗುಜರಾತ್ ಟೈಟನ್ಸ್ ತಂಡದ ಆಟಗಾರ ಜೋಸ್ ಬಟ್ಲರ್ಗೂ ಶತಕ ಮಿಸ್ ಆಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಜೋಸ್ ಬಟ್ಲರ್ 97 ರನ್ ಗಳಿಸೋ ಮೂಲಕ ನಾಟ್ ಔಟ್ ಆಗಿ ಉಳ್ಕೊಂಡ್ರು. ಇವರು ಕೂಡ ಜಸ್ಟ್ 3 ರನ್ ಅಂತರದಿಂದ ಶತಕ ಮಿಸ್ ಮಾಡಿಕೊಂಡಿದ್ದಾರೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಆರಂಭಿಕ ಆಟಗಾರ ಕ್ವಿಂಟನ್ ಡಿಕಾಕ್ ಕೂಡ ರಾಜಸ್ಥಾನ ರಾಯಲ್ಸ್ ನಡುವಿನ ಪಂದ್ಯದಲ್ಲಿ ಬ್ಯಾಟಿಂಗ್ ಮೂಲಕ ಪರಾಕ್ರಮ ಮೆರೆದ್ರು. 8 ಬೌಂಡರಿ, 6 ಆಕರ್ಷಕ ಸಿಕ್ಸರ್ ಸಿಡಿಸಿದ ಡಿಕಾಕ್ 159ರ ಸ್ಟ್ರೈಕ್ ರೇಟ್ನಲ್ಲಿ ರನ್ ಕೊಳ್ಳೆ ಹೊಡೆದ್ರು. 61 ಎಸೆತಗಳಲ್ಲಿ ಅಜೇಯ 97 ರನ್ ಸಿಡಿಸಿದ ಡಿಕಾಕ್ ಗೆಲುವಿನ ರೂವಾರಿಯಾದ್ರು. ಆ ಮೂಲಕ ಕೇವಲ 3 ರನ್ಗಳಿಂದ ಡಿಕಾಕ್ ಶತಕ ವಂಚಿತರಾಗಿದ್ದಾರೆ. ಇನ್ನು ರಾಜಸ್ಥಾನ ರಾಯಲ್ಸ್ ಹಾಗೂ KKR ನಡುವೆ ನಡೆದ ಪಂದ್ಯದಲ್ಲಿ ರಿಯಾನ್ ಪರಾಗ್ ತಮ್ಮ ಬ್ಯಾಟಿಂಗ್ ಕೌಶಲ್ಯ ಮೆರೆದಿದ್ದಾರೆ. ರಿಯಾನ್ ಸತತ 6 ಎಸೆತಗಳಲ್ಲಿ 6 ಸಿಕ್ಸರ್ಗಳನ್ನ ಬಾರಿಸೋ ಮೂಲಕ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ರು. ಅಂತಿಮವಾಗಿ ರಿಯಾನ್ 45 ಎಸೆತಗಳಲ್ಲಿ 6 ಬೌಂಡರಿ ಮತ್ತು 8 ಸಿಕ್ಸರ್ಗಳಿಂದ 95 ರನ್ ಗಳಿಸಿ ಔಟ್ ಆದ್ರು. ಈ ಮೂಲಕ ಕೇವಲ 5 ರನ್ಗಳಿಂದ ಶತಕ ವಂಚಿತರಾದ್ರು. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ನ ಯುವ ಬ್ಯಾಟರ್ ಆಯುಷ್ ಮಾತ್ರ ಸಹ RCB ವಿರುದ್ಧದ ಪಂದ್ಯದಲ್ಲಿ ತಮ್ಮ ಬ್ಯಾಟಿಂಗ್ ಮೂಲಕ ಕಮಾಲ್ ಮಾಡಿದ್ರು. ಆ ಪಂದ್ಯದಲ್ಲಿ 94 ರನ್ ಗಳಿಸಿ ಔಟ್ ಆದ್ರು. ಆ ಮೂಲಕ ಅವರು 6 ರನ್ ಅಂತರದಲ್ಲಿ ಶತಕ ಮಿಸ್ ಮಾಡಿಕೊಂಡು ನಿರಾಸೆ ಅನುಭವಿಸಿದ್ರು. RCB ವರ್ಸಸ್ DC ಪಂದ್ಯದಲ್ಲಿ KL ರಾಹುಲ್ ಸೆಂಚುರಿ ಸಂಭ್ರಮದಿಂದ ಜಸ್ಟ್ ಮಿಸ್ ಆಗಿದ್ದಾರೆ. RCB ವಿರುದ್ಧದ ಪಂದ್ಯದಲ್ಲಿ KL ರಾಹುಲ್ ಕೇವಲ 53 ಎಸೆತಗಳಲ್ಲಿ ಅಜೇಯ 93 ರನ್ ಗಳಿಸಿ ಮಿಂಚಿದ್ರು. 7 ರನ್ಗಳಿಂದ ಶತಕ ಜಸ್ಟ್ ಮಿಸ್ ಮಾಡಿಕೊಂಡ್ರು. ಆದರೆ KL ರಾಹುಲ್ ಸುಮಾರು 9 ವರ್ಷಗಳ ಬಳಿಕ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅರ್ಧ ಶತಕ ಬಾರಿಸಿದ್ರು. ಶತಕ ಮಿಸ್ ಆಗಿದ್ರು ಈ ತಂಡದ ಗೆಲುವನ್ನ ಕಾಂತಾರ ಸ್ಟೈಲ್ನಲ್ಲಿ ಸಂಭ್ರಮಿಸಿದ್ರು. ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಆರಂಭಿಕ ಆಟಗಾರ ಪ್ರಭ್ಸಿಮ್ರನ್ ಸಿಂಗ್ ಲಕ್ನೋ ಸೂಪರ್ ಜೆಂಟ್ಸ್ ವಿರುದ್ಧದ ಪಂದ್ಯದಲ್ಲಿ 91 ರನ್ ಸಿಡಿಸಿ ನಾಟ್ ಔಟ್ ಆಗಿ ಉಳಿದುಕೊಂಡ್ರು. ಆ ಮೂಲಕ ಅವರು ಕೂಡ 9 ರನ್ಗಳಿಂದ ಶತಕ ಮಿಸ್ ಮಾಡಿಕೊಂಡ್ರು. ಇನ್ನು ಗುಜರಾತ್ ಟೈಟನ್ಸ್ ನಾಯಕ ಶುಭ್ಮನ್ ಗಿಲ್ ಕೂಡ KKR ವಿರುದ್ಧದ ಪಂದ್ಯದಲ್ಲಿ ಬ್ಯಾಟಿಂಗ್ ಮೂಲಕ ಘರ್ಜಿಸಿದ್ರು. ಭರ್ಜರಿ ಬ್ಯಾಟಿಂಗ್ ಮಾಡಿದ ಗಿಲ್ 55 ಎಸೆತಗಳಲ್ಲಿ 90 ರನ್ ಗಳಿಸಿ ರಿಂಕು ಸಿಂಗ್ ಅವರಿಗೆ ಕ್ಯಾಚ್ ನೀಡಿದ್ರು. ಈ ರೀತಿಯಾಗಿ ಗಿಲ್ ದುರದೃಷ್ಟಕರ ರೀತಿಯಲ್ಲಿ ಔಟ್ ಆದ್ರು. ಕೇವಲ 10 ರನ್ ಅಂತರದಲ್ಲಿ ಶತಕ ಮಿಸ್ ಮಾಡಿಕೊಂಡ್ರು. ಒಟ್ಟಾರೆಯಾಗಿ ಈ ಬಾರಿಯ IPL ನಲ್ಲಿ ಬರೋಬ್ಬರಿ 8 ಆಟಗಾರರು 90ರ ಗಡಿ ತಲುಪಿದ್ದು ಶತಕ ಮಿಸ್ ಮಾಡಿಕೊಂಡಿದ್ದಾರೆ. ನಮಸ್ಕಾರ.